Epic Dharma presents ಸಂಸ್ಕೃತ ಶೀರ್ಷಿಕೆ ಅರ್ಜುನ ವಿಷಾದ ಯೋಗ. ಧೃತರಾಷ್ಟ್ರ, ಸಂಜಯ, ಧರ್ಮಭೂಮಿಯಾದ ಕುರುಕ್ಷೇತ್ರದಲ್ಲಿ ಈಗ ಯುದ್ಧಕ್ಕಾಗಿ ನಮ್ಮ ಸೇನೆಗಳು ಸೇರಿವೆ. ನನ್ನ ಮಕ್ಕಳು ಏನು ಮಾಡುತ್ತಿದ್ದಾರೆ ಮತ್ತು ಪಾಂಡವರು ಏನು ಮಾಡುತ್ತಿದ್ದಾರೆ, ನನಗಿದನ್ನು ತಿಳಿಸು. ರಾಜಕುಮಾರ ದುರ್ಯೋಧನನು ಪಾಂಡವರ ಸೇನೆಯನ್ನು ಕಂಡಾಗ ತನ್ನ ಗುರುಗಳಾದ ದ್ರೋಣರ ಬಳಿಗೆ ಹೋಗಿ ಹೀಗೆ ಹೇಳಿದನು: ಗುರುದೇವ, ಪಾಂಡುಪುತ್ರರ ಈ ವಿಶಾಲವಾದ ಸೈನ್ಯವನ್ನು ನೋಡಿ. ನಿಮ್ಮ ಹಿಂದಿನ ಶಿಷ್ಯನಾದ ದೃಪದನ ಮಗನಿಂದ ಇದು ಅತ್ಯಂತ ಚತುರತೆಯಿಂದ ಯುದ್ಧಕ್ಕೆ ಸಿದ್ಧವಾಗಿದೆ. ಇಲ್ಲಿ ಸೇರಿರುವ ಮಹಾನ್ ಯೋಧರನ್ನು ಗಮನಿಸಿ. ಅರ್ಜುನ ಮತ್ತು ಭೀಮರಂತಹ ಶಕ್ತಿಶಾಲಿ ಧನುರ್ಧಾರಿಗಳು ಇಲ್ಲಿದ್ದಾರೆ. ಅವರ ಜೊತೆಗೆ ವಿರಾಟ, ಯುಯುಧಾನ ಮತ್ತು ಪರಾಕ್ರಮಿ ದೃಪದನೂ ಇದ್ದಾನೆ. ದೃಷ್ಟಕೇತು, ಚೇಕಿತಾನ, ಕಾಶಿಯ ಶೂರರಾಜ, ಪುರುಜಿತ್, ಕುಂತಿಭೋಜ ಮತ್ತು ಶೈಬ್ಯ ಇವರೆಲ್ಲರೂ ಖ್ಯಾತ ಯೋಧರು. ಯುಧಾಮನ್ಯು ಮತ್ತು ಉತ್ತಮೌಜ ಸಹ ಇಲ್ಲಿದ್ದಾರೆ. ಸುಭದ್ರೆ ಮತ್ತು ದ್ರೌಪದಿಯ ವೀರಪುತ್ರರೂ ಇದ್ದಾರೆ. ಇವರೆಲ್ಲರೂ ತಮ್ಮ ಹೊಳೆಯುವ ರಥಗಳನ್ನು ಏರಿ ಯುದ್ಧಕ್ಕೆ ಸಿದ್ಧವಾಗಿ ನಿಂತಿದ್ದಾರೆ. ಬ್ರಾಹ್ಮಣೋತ್ತಮರೇ, ನಮ್ಮ ಕಡೆಯೂ ಅಪ್ರತಿಮ ಸೇನಾಪತಿಗಳಿದ್ದಾರೆ. ಅವರನ್ನು ಹೆಸರಿಸಲು ನನಗೆ ಅನುಮತಿ ನೀಡಿ. ಮೊದಲಿಗೆ ನೀವು, ನಂತರ ಭೀಷ್ಮ, ಕರ್ಣ ಮತ್ತು ವೀರಕೃಪಾಚಾರ್ಯರು. ವಿಕರ್ಣ, ಅಶ್ವತ್ಥಾಮ ಮತ್ತು ಶಕ್ತಿಶಾಲಿ ಸೌಮದತ್ತಿಯೊಂದಿಗೆ ಇನ್ನೂ ಅನೇಕ ವೀರ ಯೋಧರು ನಮ್ಮ ಕಡೆ ಇದ್ದಾರೆ. ಇವರೆಲ್ಲರೂ ಇಂದು ನನಗಾಗಿ ಪ್ರಾಣ ಕೊಡಲು ಸಿದ್ಧರಾಗಿದ್ದಾರೆ. ಪ್ರತಿಯೊಬ್ಬರೂ ಯುದ್ಧ ಕಲೆಗಳಲ್ಲಿ ನಿಪುಣರು ಮತ್ತು ವಿಧವಿಧದ ಆಯುಧಗಳನ್ನು ಹೊಂದಿದ್ದಾರೆ. ಆದರೂ ಭೀಷ್ಮರ ನೇತೃತ್ವದಲ್ಲಿರುವ ನಮ್ಮ ಸೈನ್ಯವು ಭೀಮನ ಸೈನ್ಯಕ್ಕೆ ಸಾಲದೇನೋ ಎಂಬ ಭಯ ನನಗಿದೆ. ಆದ್ದರಿಂದ ಭೀಷ್ಮರ ಹತ್ತಿರವಿರುವ ಎಲ್ಲಾ ಸೇನಾಪತಿಗಳು ಅವರನ್ನು ಬೆಂಬಲಿಸಲು ಸಿದ್ಧರಾಗಿರಿ. ಈಗ ಶಂಖವನ್ನು ಮೊಳಗಿಸಿ. ಆಗ ಹಿರಿಯರಾದ ಭೀಷ್ಮರ ಸಂಕೇತದಂತೆ ಸಿಂಹನಾದದಂತಹ ಗಂಭೀರ ಶಬ್ದದೊಂದಿಗೆ ಬೃಹತ್ ಶಂಖವು ಮೊಳಗಿತು. ಕೂಡಲೇ ತುಂಕಿಗಳು, ಡೋಲುಗಳು, ತಾಳಗಳು ಮತ್ತು ಕೊಂಬುಗಳು ಒಂದೇ ಬಾರಿಗೆ ಅಬ್ಬರಿಸಿದವು. ಆ ಗದ್ದಲವು ಚಂಡಮಾರುತದ ಅಬ್ಬರದಂತಿತ್ತು. ಪಾಂಡವರ ಕಡೆಗೆ ಕೃಷ್ಣ ಮತ್ತು ಅರ್ಜುನರು ಬಿಳಿ ಕುದುರೆಗಳನ್ನು ಕಟ್ಟಿದ ತಮ್ಮ ಸುಂದರ ಚಿನ್ನದ ರಥದ ಮೇಲೆ ನಿಂತು ತಮ್ಮ ಸಮರ ಶಂಖಗಳನ್ನು ಮೊಳಗಿಸಿದರು. ಕೃಷ್ಣನು ತನ್ನ ಪಾಂಚಜನ್ಯ ಎಂಬ ಬೃಹತ್ ಶಂಖವನ್ನು ಊದಿದನು. ಅರ್ಜುನನು ಇಂದ್ರನ ಉಡುಗೊರೆಯಾದ ದೇವದತ್ತವನ್ನು ಊದಿದನು. ಭಯಾನಕ ರೂಪದ ಭೀಮನು ತನ್ನ ಪೌಂಡ್ರ ಎಂಬ ದೊಡ್ಡ ಶಂಖವನ್ನು ಮೊಳಗಿಸಿದನು. ಕುಂತಿಯ ಪುತ್ರನಾದ ಧರ್ಮರಾಜ ಯುಧಿಷ್ಠಿರನು ಅನಂತ ವಿಜಯ ಎಂಬ ಶಂಖವನ್ನು ಊದಿದನು. ನಕುಲನು ಸುಘೋಷ ಮತ್ತು ಸಹದೇವನು ಮಣಿಪುಷ್ಪಕ ಶಂಖವನ್ನು ಊದಿದರು. ಕಾಶಿರಾಜ, ಶಿಖಂಡಿ, ದೃಷ್ಟದ್ಯುಮ್ನ, ವಿರಾಟ ಮತ್ತು ಅಜೇಯನಾದ ಸಾತ್ಯಕಿಯೂ ಸಹ ತಮ್ಮ ಶಂಖಗಳನ್ನು ಮೊಳಗಿಸಿದರು. ದೃಪದ ಮತ್ತು ಅವನ ಪುತ್ರರು ಹಾಗೂ ಸುಭದ್ರೆಯ ಮಹಾಶಕ್ತಿಯ ಪುತ್ರರು ಎಲ್ಲರೂ ಜೋರಾಗಿ ಶಂಖಗಳನ್ನು ಊದಿದರು. ಆ ಭಯಂಕರ ಶಬ್ದವು ಭೂಮಿ ಮತ್ತು ಆಕಾಶದಲ್ಲಿ ಮೊಳಗಿ ಧೃತರಾಷ್ಟ್ರನ ಸೇನೆಯ ಎದೆಯನ್ನು ನಡುಗಿಸಿತು. ಸಂಜಯ, ಯುದ್ಧಕ್ಕೆ ಸಿದ್ಧವಾಗಿ ನಿಂತಿರುವ ಧೃತರಾಷ್ಟ್ರನ ಸೇನೆಯನ್ನು ಕಂಡ ಅರ್ಜುನನು ತನ್ನ ಹನುಮಧ್ವಜದ ರಥದ ಮೇಲೆ ನಿಂತು ಆಯುಧಗಳು ಸಿದ್ಧವಾಗುತ್ತಿದ್ದಾಗ ತನ್ನ ದೈವೀ ಸಾರಥಿಯಾದ ಕೃಷ್ಣನಿಗೆ ಹೀಗೆ ಹೇಳಿದನು: ಕೃಷ್ಣ, ಈ ರಥವನ್ನು ಎರಡೂ ಸೈನ್ಯಗಳ ನಡುವೆ ಇರುವ ತೆರೆದ ಜಾಗಕ್ಕೆ ಕೊಂಡೊಯ್ಯು. ಇಲ್ಲಿ ಯುದ್ಧಕ್ಕಾಗಿ ಸೇರಿರುವವರನ್ನು ನಾನು ಸ್ಪಷ್ಟವಾಗಿ ನೋಡಬೇಕು. ಧೃತರಾಷ್ಟ್ರನ ದುಷ್ಟ ಮಗನನ್ನು ಪ್ರಸನ್ನಗೊಳಿಸಲು ಇಲ್ಲಿ ಯಾರೆಲ್ಲಾ ಬಂದಿದ್ದಾರೋ ಅವರನ್ನು ನಾನು ಗಮನಿಸಬೇಕು. ಅರ್ಜುನನ ವಿನಂತಿಯಂತೆ ಕೃಷ್ಣನು ಆ ಭವ್ಯವಾದ ರಥವನ್ನು ಎರಡೂ ಸೈನ್ಯಗಳ ನಡುವೆ ತಂದು ನಿಲ್ಲಿಸಿದನು. ಭೀಷ್ಮ, ದ್ರೋಣ ಮತ್ತು ಇತರ ಪ್ರಮುಖ ನಾಯಕರು ನಿಂತಿದ್ದ ಜಾಗದಲ್ಲಿ ರಥವನ್ನು ನಿಲ್ಲಿಸಿದನು. ಅರ್ಜುನ, ಈಗೋ ನೋಡು, ಇಲ್ಲಿ ನೆರೆದಿರುವ ಕೌರವ ವಂಶದ ನಿನ್ನ ಬಂಧುಗಳನ್ನು ನೋಡು. ಸಂಜಯ, ಅರ್ಜುನನು ಎರಡೂ ಕಡೆಗಳಲ್ಲಿ ನಿಂತಿದ್ದವರನ್ನು ನೋಡಿದನು. ಅಜ್ಜಂದಿರು, ತಂದೆಯರು, ಚಿಕ್ಕಪ್ಪಂದಿರು, ಸಹೋದರರು, ಪುತ್ರನು ಮತ್ತು ಮೊಮ್ಮಕ್ಕಳು, ಭಾವಮೈದುನರು, ಅಳಿಯಂದಿರು, ಗೆಳೆಯರು ಮತ್ತು ಹಿರಿಯ ಗುರುಗಳು ಅಲ್ಲಿ ನಿಂತಿದ್ದರು. ತನ್ನವರೇ ಆದ ಇವರೆಲ್ಲರೂ ಶತ್ರುಗಳಾಗಿ ನಿಂತಿರುವುದನ್ನು ಕಂಡ ಅರ್ಜುನನ ಹೃದಯವು ಅಪಾರ ಕರುಣೆಯಿಂದ ತುಂಬಿ ಬಂದಿತು. ಅವನು ದುಃಖದಿಂದ ಹೀಗೆ ಹೇಳಿದನು: ಕೃಷ್ಣ, ಯುದ್ಧಕ್ಕಾಗಿ ಹಂಬಲಿಸುತ್ತಾ ಒಬ್ಬರನ್ನೊಬ್ಬರು ಕೊಲ್ಲಲು ಇಲ್ಲಿ ನಿಂತಿರುವ ನನ್ನ ಬಂಧುಗಳನ್ನು ನೋಡಿ ನನ್ನ ಕಾಲುಗಳು ನಡುಗುತ್ತಿವೆ, ಬಾಯಿ ಒಣಗುತ್ತಿದೆ, ಇಡೀ ದೇಹವು ಕಂಪಿಸುತ್ತಿದೆ ಮತ್ತು ರೋಮಗಳು ಎದ್ದು ನಿಲ್ಲುತ್ತಿವೆ. ನನ್ನ ಗಾಂಡೀವವು ಕೈಯಿಂದ ಜಾರುತ್ತಿದೆ ಮತ್ತು ಚರ್ಮವು ಉರಿಯುತ್ತಿದೆ. ನನಗೆ ನಿಲ್ಲಲು ಸಾಧ್ಯವಾಗುತ್ತಿಲ್ಲ. ಮನಸ್ಸು ಗೊಂದಲಕ್ಕೀಡಾಗಿದೆ. ನನಗೆ ಕೇವಲ ದುಶ್ಶಕುನಗಳೇ ಕಾಣುತ್ತಿವೆ. ಕೃಷ್ಣ, ಯುದ್ಧದಲ್ಲಿ ನನ್ನ ಸ್ವಂತ ಬಂಧುಗಳನ್ನು ಕೊಲ್ಲುವುದರಿಂದ ಯಾವುದೇ ಒಳ್ಳೆಯದು ನಡೆಯುತ್ತದೆ ಎಂದು ನನಗೆ ಅನಿಸುತ್ತಿಲ್ಲ. ನನಗೀಗ ವಿಜಯವಾಗಲಿ, ರಾಜ್ಯವಾಗಲಿ ಅಥವಾ ಸುಖವಾಗಲಿ ಯಾವುದೂ ಬೇಡ. ನನಗೆ ಈ ಗೆಲುವಿನಿಂದ ಏನು ಲಾಭ ಕೃಷ್ಣ? ಈ ರಾಜ್ಯ ಅಥವಾ ಸಂಪತ್ತು ನನಗೆ ಏನು ನೀಡಬಲ್ಲದು?
ಈ ರಕ್ತಪಾತದಿಂದ ಪಡೆದ ಜೀವನಕ್ಕೆ ತಾನೇ ಏನು ಬೆಲೆ? ನಾವು ಯಾರ ಪರವಾಗಿ ಸುಖ ಮತ್ತು ಅಧಿಕಾರವನ್ನು ಬಯಸುತ್ತೀವೆಯೋ ಅಂಥ ಬೆಲೆಬಾಳುವ ಗುರುಗಳು, ತಂದೆಯರು, ಪುತ್ರರು ಮತ್ತು ಬಂಧುಗಳೇ ಪ್ರಾಣ ಕಳೆದುಕೊಳ್ಳಲು ಇಲ್ಲಿ ನಿಂತಿದ್ದಾರೆ. ಅವರು ನನ್ನನ್ನು ಕೊಲ್ಲಲು ಬಂದರೂ ನಾನವರ ಮೇಲೆ ಪ್ರಹಾರ ಮಾಡಲಾರೆ ಕೃಷ್ಣ. ಮುಲೋಕದ ಒಡೆಯನಾಗುವ ಅವಕಾಶ ಸಿಕ್ಕರೂ ನಾನಿವರನ್ನು ಕೊಲ್ಲಲಾರೆ. ಇನ್ನು ಈ ಮಣ್ಣಿನ ರಾಜ್ಯ ಒಂದು ಲೆಕ್ಕವೇ? ಧೃತರಾಷ್ಟ್ರನ ಪುತ್ರರನ್ನು ಕೊಲ್ಲುವ ಮೂಲಕ ನಮಗೆ ಯಾವ ಸಂತೋಷ ಸಿಗಬಹುದು? ಇವರು ಶತ್ರುಗಳಾಗಿದ್ದರೂ ಇವರನ್ನು ಕೊಲ್ಲುವುದರಿಂದ ನಮಗೆ ಪಾಪವೇ ಬರುತ್ತದೆ. ಆದ್ದರಿಂದ ನಮ್ಮ ಸಂಬಂಧಿಗಳಾದ ಧೃತರಾಷ್ಟ್ರನ ಮಕ್ಕಳನ್ನು ನಾವು ಕೊಲ್ಲಬಾರದು. ನಮ್ಮ ಸ್ವಂತ ಸಂಸಾರವನ್ನೇ ನಾಶ ಮಾಡಿ ನಾವು ಹೀಗೆ ತಾನೇ ಸುಖವಾಗಿರಲು ಸಾಧ್ಯ ಕೃಷ್ಣ? ಅವರು ಲೋಭ ಮತ್ತು ಕ್ರೋಧದಿಂದ ಕುರುಡರಾಗಿ ಕುಲನಾಶ ಮಾಡುವ ಪಾಪವನ್ನು ಕಾಣದೇ ಇರಬಹುದು. ಆದರೆ ಕುಲನಾಶದ ದುಷ್ಟ ಪರಿಣಾಮವನ್ನು ಅರಿತಿರುವ ನಾವು ಯಾಕೆ ಈ ಪಾಪದಿಂದ ಹಿಂದೆ ಸರಿಯಬಾರದು? ಕುಟುಂಬವು ನಾಶವಾದಾಗ ಅದರ ಪುರಾತನ ಸಂಪ್ರದಾಯಗಳು ಅಳಿದು ಹೋಗುತ್ತವೆ. ಸಂಪ್ರದಾಯದ ನಾಶವು ಇಡೀ ಸಂಸಾರದಲ್ಲಿ ಅಧರ್ಮಕ್ಕೆ ದಾರಿಯಾಗುತ್ತದೆ. ಅಧರ್ಮ ಹೆಚ್ಚಾದಾಗ ಸಂಸಾರದ ಸ್ತ್ರೀಯರು ದಾರಿ ತಪ್ಪುತ್ತಾರೆ. ಇದರಿಂದ ಜಾತಿ ಸಾಂಕರ್ಯವು, ಸಮಾಜದ ಸ್ಥಿರತೆಗೆ ಧಕ್ಕೆ ಉಂಟಾಗುತ್ತದೆ. ಈ ಗೊಂದಲವು ಕುಟುಂಬವನ್ನು ನಾಶ ಮಾಡಿದವರನ್ನು ನರಕಕ್ಕೆ ತಳ್ಳುತ್ತದೆ. ಪಿತೃಗಳಿಗೆ ತರ್ಪಣವಿಲ್ಲದೆ ಅವರ ಆತ್ಮಗಳು ಅಶಾಂತಿಗೊಳ್ಳುತ್ತವೆ. ಪರಂಪರೆಯನ್ನು ನಾಶ ಮಾಡುವವರ ಇಂತಹ ದುಷ್ಕೃತ್ಯಗಳಿಂದ ಸಮಾಜದ ಶಾಶ್ವತ ಮೌಲ್ಯಗಳು ಮತ್ತು ಕರ್ತವ್ಯಗಳು ಅಳಿಸಿ ಹೋಗುತ್ತವೆ. ಸಂಪ್ರದಾಯಗಳನ್ನು ಕಳೆದುಕೊಂಡವರು ನರಕದಲ್ಲಿ ದೀರ್ಘಕಾಲ ಇರಬೇಕಾಗುತ್ತದೆ ಎಂದು ನಮಗೆ ಕಲಿಸಿಕೊಡಲಾಗಿದೆ. ಅಯ್ಯೋ, ಕ್ಷಣಿಕ ಸುಖದ ಆಸೆಯಿಂದ ನಮ್ಮ ಬಂಧುಗಳನ್ನೇ ಕೊಲ್ಲಲು ಸಿದ್ಧರಾಗಿ ನಾವು ಮಹಾಪಾಪವನ್ನು ಮಾಡಲು ಹೊರಟಿದ್ದೇವೆ. ನಾನು ನಿರಾಯುಧನಾಗಿ ಪ್ರತಿರೋಧ ತೋರದೆ ಕುಳಿತಿರುವಾಗ ಧೃತರಾಷ್ಟ್ರನ ಪುತ್ರರು ನನ್ನನ್ನು ಕೊಂದರೂ ಅದು ನನಗೆ ಶ್ರೇಯಸ್ಕರ. ಯುದ್ಧಭೂಮಿಯಲ್ಲಿ ಈ ಮಾತನ್ನು ಹೇಳಿ ಅರ್ಜುನನು ತನ್ನ ಬಿಲ್ಲು ಮತ್ತು ಬಾಣಗಳನ್ನು ಬದಿಗಿಟ್ಟು ದುಃಖತಪ್ತನಾಗಿ ರಥದ ಆಸನದ ಮೇಲೆ ಕುಸಿದು ಬಿದ್ದನು. ಅಧ್ಯಾಯ 1 ಸಮಾಪ್ತ. ಅರ್ಜುನ ವಿಷಾದ ಯೋಗ. More epics at epicdharma.com.